ಇನ್ನು ತಮ್ಮ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಹೊರಟ್ಟಿ ಮಾತನಾಡಿದ್ದಾರೆ. ಅನಿವಾರ್ಯವಾಗಿ ರಾಜೀನಾಮೆ ಪತ್ರಕ್ಕೆ ಸಹಿ ಹಾಕಿದೆ ಅಂತ ನೋವಿನಿಂದ ಮಾತನಾಡಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತಹ ಹೊರಟ್ಟಿ ಅನಿವಾರ್ಯವಾಗಿ ನಾನು ರಾಜೀನಾಮೆ ಕೊಡಬೇಕಾಯಿತು. ನಾನು 14ರಂದು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ದೆ, ಆದರೆ ಇವತ್ತೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ಮೇಲಿಂದ ಒತ್ತಡ ಇದೆ ಅಂತ ಹೇಳಿದ್ರು. ರಾಜೀನಾಮೆ ಕೊಡಿ ಅಂದ್ರು ಅಂತ ಒತ್ತಾಯಪೂರ್ವಕವಾಗಿ ತಾನು ರಾಜೀನಾಮೆ ಕೊಟ್ಟಿದ್ದಾಗಿ ತಿಳಿಸಿದ್ದಾರೆ. ಈಗ ನಾನಾಗಲೇ ಈಗ ಗವರ್ನರ್ ಕಡೆ ಹೋಗಿದ್ದು, ಗವರ್ನರ್ ನಮಗಿನ್ನೂ ಏನು ಇಂಟಿಮೇಷನ್ ಕೊಟ್ಟಿಲ್ಲ. ನಿಮ್ಮನ್ನು ರಿಲೀವ್ ಮಾಡಿ ಅಥವಾ ನಿಮ್ಮನ್ನು ಎಕ್ಸೆಪ್ಟ್ ಮಾಡಿ ಏನು ಕೊಟ್ಟಿಲ್ಲ. ಯಾವಾಗ ಅವರು ಪ್ರೋಟಮ್ ಚೇರ್ಮನ್ ನೇಮಿಸ್ಯಾರ ಅಂದರೆ ಆಟೋಮೆಟಿಕ್ಲಿ ನಾನು ಎಕ್ಸೆಪ್ಟ್ ಮಾಡಿದಂಗೆ ನನ್ನ ತಿಳುವಳಿಕೆ. ಅದಕ್ಕೆ ಅವರು ರಾಜ್ಯ ಸರ್ಕಾರದವರು ಈ ಥರ ಏನು ಇದನ್ನು ಮಾಡಿದರು, ನನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಿದೆ. ಯಾಕಂದ್ರೆ ಇಲ್ಲಿವರೆಗೆ ಅಂಥ ಕೆಲಸ ನಾನು ಮಾಡಿಲ್ಲ, ಯಾವುದೋ ತಪ್ಪುಗಳನ್ನು ಮಾಡಿಲ್ಲ. ಬಟ್ ಬೇಸರ ಆಗ್ತಿದೆ. ಇಲ್ಲಿವರೆಗೆ 46 ವರ್ಷ ಆ ಸದನದಲ್ಲಿ ಇದ್ದುಕೊಂಡು ಎಲ್ಲ ಇದನ್ನು ನಾನು ಅಡ್ಡಾಡಿ ಮಾಡಿ ಮತ್ತು ಅನಿವಾರ್ಯವಾಗಿ ಪರಿಸ್ಥಿತಿ ಒತ್ತಡಕ್ಕೆ ನಾನು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ನಾನು ಕನ್ಫ್ರಂಟೇಷನ್ ಏನು ತೀರ್ಮಾನ ಮಾಡಿದ್ದೆ, ನಾನು ಮುಖ್ಯಮಂತ್ರಿಗಳು ಕೂಡ ಮಾತನಾಡಿ 13ನೇ ತಾರೀಕಿನ ದಿವಸ ಅಧಿವೇಶನ ಪ್ರಾರಂಭ ಆಗ್ತದೆ. 13ನೇ ತಾರೀಕು ಅಭಿಚೇರಿ ಮಾಡಿ 14ನೇ ತಾರೀಕು ಉಪಾಧ್ಯಕ್ಷನ ಆರಿಸಿ ನೀವು ನಾನು ಹೇಳಿದೆ, ನಾವು ನಮಗೆಲ್ಲ ಕೃತಜ್ಞತೆ ಸಲ್ಲಿಸಲಿಕ್ಕೆ ಅವಕಾಶ ಆಗ್ತಿದೆ. ಉಪಾಧ್ಯಕ್ಷ ಆದ ನಂತರ ಅವ್ರನ್ನ ಕೂಡಿಸಿ ನಾನು ಹೋಗಿ ರೆಡಿ ಮಾಡ್ಕೊಂಡ್ಬರ್ತೀನಿ. ಬಂದು ನಾನು ಎಲ್ಲರಿಗೂ ಅಭಿನಂದನೆ ಹೇಳಿ ಅವತ್ತು ನಾನು ರಾಜೀನಾಮೆ ಕೊಡೋದು ಡಿಕ್ಲೇರ್ ಮಾಡುತ್ತೆ ಅಂತ ಹೇಳಿದ್ದೆ. ಮತ್ತು ಆಗಲೇ ರಾಜೀನಾಮೆ ಪತ್ರ ತಯಾರು ಮಾಡೋಕ್ಕೂ ಹೇಳಿದ್ದೆ, 14ನೇ ತಾರೀಕು ಹಾಕಿ ಮಾಡ್ತೀವಿ ಅಂತ ಹೇಳಿದ್ವಿ ನಾವು. ಅದು ಆಗಿ ಎಲ್ಲ ಅವರ ನಮ್ಮ ನಡುವೆ ಒಪ್ಪಂದ ಆಗಿತ್ತು. ಅದರ ಪ್ರಕಾರ ನಾನು 14ಕ್ಕೆ ಯಾವುದೇ ಪರಿಸ್ಥಿತಿ